ನಮಸ್ತೆ, ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಯೋಗಪಟು ಹಾಗೂ ಅಂತಾರಾಷ್ಟ್ರೀಯ ಯೋಗ ಗುರು. ಈ ದಿನ ನಾವು ಆಸನಗಳಲ್ಲಿ ಪ್ರಮುಖವಾದಂತಹ ಆಸನ ಅರ್ಧ ಮತ್ಸ್ಯೇಂದ್ರ ಆಸನ. ಈ ಒಂದು ಅರ್ಧ ಮತ್ಸ್ಯೇಂದ್ರ ಆಸನ ಮಾಡುವ ಬಗ್ಗೆ, ಅರ್ಧ ಮತ್ಸ್ಯೇಂದ್ರ ಆಸನ ಎಂದರೇನು ಹಾಗೂ ಈ ಒಂದು ಅರ್ಧ ಮತ್ಸ್ಯೇಂದ್ರ ಆಸನದಿಂದ ದೊರೆಯುವಂತಹ ಒಂದು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಆಸನವನ್ನು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಈಗ ನಮ್ಮ ಎರಡು ಕಾಲನ್ನು ಮುಂದೆ ಚಾಚಬೇಕಾಗುತ್ತೆ. ಎರಡು ಕಾಲನ್ನು ಮುಂದೆ ಚಾಚಿ ಎರಡು ಕಾಲನ್ನ ಜೋಡಿಸಿರೋಣ. ಈಗ ನಿಧಾನಕ್ಕೆ ನಮ್ಮ ಬಲಗಾಲನ್ನು ಎಡ ತೊಡೆಯ ಕೆಳಗೆ ತಗೊಳ್ಳೋಣ. ನಮ್ಮ ಬಲಗಾಲನ್ನು ಎಡ ತೊಡೆಯ ಕೆಳಗೆ ಮಡ್ಚೋಣ. ಹೀಗೆ ಮಡಚಿ ನಮ್ಮ ಬಲ ಮೊಣಕಾಲು ಮುಂಭಾಗದಲ್ಲಿ ಇರಬೇಕು. ಬಲ ಮೊಣಕಾಲು ಮುಂಭಾಗದಲ್ಲಿರಬೇಕು. ಹಾಗೆ ಈಗ ನಮ್ಮ ಎಡಗಾಲನ್ನು ನಮ್ಮ ಬಲ ತೊಡೆಯ ಪಕ್ಕದಲ್ಲಿ ತಗೋಬೇಕಾಗತ್ತೆ. ಒಳಗಡೆ ಇಲ್ಲ, ಹೊರಗಡೆ ತಗೋಬೇಕಾಗತ್ತೆ. ಎಡಗಾಲನ್ನು ಬಲ ತೊಡೆಯ ಹೊರಭಾಗದಲ್ಲಿ ತಗೋಬೇಕಾಗತ್ತೆ. ಬಲ ತೊಡೆಯ ಹೊರಭಾಗದಲ್ಲಿ ಎಡಗಾಲನ್ನು ಇಟ್ಟು ನಂತರ ನಮ್ಮ ಎಡಗೈಯನ್ನು ನಮ್ಮ ಹಿಂಭಾಗಕ್ಕೆ ತಗೋಬೇಕಾಗತ್ತೆ. ಹಿಂಭಾಗಕ್ಕೆ ತಗೊಂಡು ಹಸ್ತವನ್ನು ಊರಬೇಕು. ಹಸ್ತವನ್ನು ಊರಿ ನಮ್ಮ ಬಲಗೈಯನ್ನು ನಮ್ಮ ಎಡ ತೊಡೆಯ ಮೇಲೆ ಇಡಬೇಕಾಗತ್ತೆ. ಬಲಗೈನ ಎಡ ತೊಡೆಯ ಮೇಲೆ ಇಟ್ಟು ನಂತರ ನಮ್ಮ ಒಂದು ಮೊಣಕೈನ ಸಹಾಯದಿಂದ ಎಡ ತೊಡೆಯನ್ನು ಚೆನ್ನಾಗಿ ಒತ್ತಾ ನಮ್ಮ ಬಲಗೈನ ಸಹಾಯದಿಂದ ನಮ್ಮ ಬಲ ಮೊಣಕಾಲನ್ನು ಹೋಲ್ಡ್ ಮಾಡಬೇಕು, ಇಟ್ಕೋಬೇಕಾಗತ್ತೆ. ನಂತರ ನಾವು ಎಡಗಡೆಗೆ ತಿರುಗಿ ನೋಡಬೇಕಾಗತ್ತೆ. ನೋಡ್ತಾ ನಮ್ಮ ಒಂದು ಉಸಿರಾಟ ಕ್ರಿಯೆ ಸಹಜವಾಗಿರಬೇಕು. 10ರಿಂದ 20 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟ. ಸಹಜ ಉಸಿರಾಟ ಕ್ರಿಯೆ ನಂತರ ನಿಧಾನಕ್ಕೆ ನಮ್ಮ ಬಲಗೈನ ಬಿಡ್ತಾ ಬಲಗೈನ ಕೆಳಗಡೆ ತರಬೇಕಾಗತ್ತೆ. ಹಾಗೆ ನಿಧಾನಕ್ಕೆ ಎಡಗಾಲನ್ನು ಮುಂದೆ ಚಾಚಬೇಕಾಗತ್ತೆ. ಈಗ ನಮ್ಮ ಬಲಗಾಲನ್ನು ಮುಂದೆ ಚಾಚಬೇಕಾಗತ್ತೆ. ಈಗ ನಂತರ ನಾವು ಇದೇ ಆಸನವನ್ನು ಇನ್ನೊಂದು ಕಡೆ ಮಾಡೋಣ, ದೇಹದ ಇನ್ನೊಂದು ಕಡೆ. ಈಗ ನಮ್ಮ ಎಡಗಾಲನ್ನು ಬಲ ತೊಡೆಯ ಕೆಳಗೆ ತಗೋಬೇಕಾಗತ್ತೆ. ಎಡಗಾಲನ್ನು ಮಡಚ್ತಾ ನಮ್ಮ ಬಲ ಮೊಣಕಾಲನ್ನು ಎಡ ತೊಡೆಯ ಪಕ್ಕದಲ್ಲಿ ತಗೋಬೇಕು, ಹೊರಭಾಗದಲ್ಲಿ. ಈಗ ನಮ್ಮ ಬಲ ಪಾದ ನೇರವಾಗಿ ಊರಿರಬೇಕು. ಹಾಗೆ ನಮ್ಮ ಒಂದು ಮೊಣಕಾಲಿನವರೆಗೆ ಕಾಲು ನೇರವಾಗಿರಬೇಕು. ಹಾಗೆ ನಮ್ಮ ಒಂದು ಬಲಗೈನ ದೇಹದ ಹಿಂಭಾಗಕ್ಕೆ ತಗೊಂಡು ಅಲ್ಲಿ ಹಸ್ತವನ್ನು ಊರಬೇಕಾಗತ್ತೆ. ಈಗ ನಮ್ಮ ಎಡ ಮೊಣಕೈಯನ್ನು ನಮ್ಮ ಒಂದು ಬಲ ತೊಡೆಯ ಮೇಲೆ ಇಟ್ಟು ನಂತರ ನಮ್ಮ ಎಡ ಮೊಣಕೈನ ಸಹಾಯದಿಂದ ಬಲ ತೊಡೆಯನ್ನು ಒತ್ತುತ್ತಾ ನಮ್ಮ ಎಡಗೈನ ಕೆಳಗಡೆ ಇಡ್ತಾ ನಮ್ಮ ಎಡ ಮೊಣಕಾಲನ್ನು ಇಟ್ಕೋಬೇಕಾಗತ್ತೆ. ಈ ಥರ ನಮ್ಮ ಎಡ ಮೊಣಕಾಲನ್ನು ಹಿಡಿದ ನಂತರ ನಾವು ಬಲಕ್ಕೆ ತಿರುಗಬೇಕಾಗತ್ತೆ. ಬಲಕ್ಕೆ ತಿರುಗಿ ಸಹಜ ಉಸಿರಾಟ. ಆಸನ ಸ್ಥಿತಿಲಿ 10ರಿಂದ 20 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟ. ಸಹಜ ಉಸಿರಾಟದ ನಂತರ ಎಡಗೈನ ನಿಧಾನಕ್ಕೆ ಬಿಡ್ತಾ ನಮ್ಮ ಎರಡು ಕಾಲುಗಳನ್ನು ನಿಧಾನಕ್ಕೆ ಮುಂದೆ ಚಾಚಬೇಕಾಗತ್ತೆ. ಹಾಗೆ ಸುಖಾಸನಕ್ಕೆ ಬರೋಣ. ಈಗ ಈ ಒಂದು ಆಸನದಿಂದ ದೊರೆಯುವಂತಹ ಒಂದು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಅರ್ಧ ಮತ್ಸ್ಯೇಂದ್ರ ಆಸನ. ಅರ್ಧ ಮತ್ಸ್ಯೇಂದ್ರ ಅರ್ಧ ಎಂದರೆ ಹೆಸರು ಹೇಳುವಾಗೆ ಅರ್ಧ. ಮತ್ಸ್ಯೇಂದ್ರ ಅಂದರೆ ಒಂದು ಮತ್ಸ್ಯಗಳ ರಾಜ ಅಂದರೆ ಮೀನುಗಳ ರಾಜ ಅಂತ ಅರ್ಥ ಬರುತ್ತೆ. ಅರ್ಧ ಮತ್ಸ್ಯೇಂದ್ರ ಆಸನ. ಸೊ ಈ ಒಂದು ಆಸನ ತಿರುಚಿ ಮಾಡುವ ಆಸನಗಳ ವಿಭಾಗಕ್ಕೆ ಸೇರುತ್ತೆ. ಯೋಗದಲ್ಲಿ ಮಾಡುವಂಥ ಆಸನಗಳಲ್ಲಿ ಹಲವು ವಿಭಾಗಗಳಿರುವ ಹಾಗೆ ಇದು ಒಂದು ಯೋಗದಲ್ಲಿ ಬರುವ ಒಂದು ತಿರುಚಿ ಮಾಡುವ ಯೋಗದ ವಿಭಾಗಕ್ಕೆ ಸೇರುತ್ತೆ. ಈ ಒಂದು ತಿರುಚಿ ಮಾಡುವ ಆಸನದಿಂದ ನಮಗೆ ದೊರೆಯುವಂಥ ಒಂದು ಪ್ರಮುಖ ಪ್ರಯೋಜನ ಎಂದರೆ ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹದಿಂದ ನಮಗೆ ಒಂದು ರಿಲೀಫ್ ಸಿಗುತ್ತೆ. ಈ ಒಂದು ಆಸನ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಡಯಾಬಿಟೀಸಿಂದ ನಾವು ಹೊರಗಡೆ ಬರೋದಕ್ಕೆ ಈ ಒಂದು ಅರ್ಧ ಮತ್ಸ್ಯೇಂದ್ರ ಆಸನ ತುಂಬಾ ಸಹಕಾರಿಯಾಗಿರುತ್ತೆ. ಸೊ ಈ ಒಂದು ಅರ್ಧ ಮತ್ಸ್ಯೇಂದ್ರ ನಾವು ದೇಹವನ್ನು ತಿರ್ಚೋದ್ರಿಂದ ಏನಾಗುತ್ತೆ, ಆ ಒಂದು ತಿರ್ಚಿ ಮಾಡುವ ಆಸನಗಳು ಮಧುಮೇಹಕ್ಕೆ ತುಂಬಾ ಸಹಕಾರಿಯಾಗಿರೋದ್ರಿಂದ ನಾವು ಮಧುಮೇಹಕ್ಕೆ ಅರ್ಧ ಮತ್ಸ್ಯೇಂದ್ರ ಆಸನ ತುಂಬಾ ಸಹಕಾರಿ ಅಂತ ಹೇಳಬಹುದು. ಧನ್ಯವಾದಗಳು.